ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಮ್ಮೂರಲ್ಲೊಬ್ಬ ಜಾತ್ಯತೀತ ನಾಯಕನಿದ್ದ. ಅವನ ಸೆಕ್ಯುಲರಿಸಂ ಕೊನೆಗೆ ಎಲ್ಲಿವರೆಗೂ ಬಂದು ತಲುಪ್ತು ಅಂದರೆ ಊರಲ್ಲೊಂದು ಗಣೇಶನನ್ನು ಕೂರಿಸ್ತಾರೆ. ಆಗ ಈ ಪುಣ್ಯಾತ್ಮ ಆ ಗಣಪತಿಗೆ ಮಸೀದಿಯ ಮೌಲ್ಯವನ್ನು ಕರೆಸಿ ಪೂಜೆ ಮಾಡಿಸಿದ್ನಂತೆ. ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರ ಕತೆ ಹಾಗೆ ಆಗಿದೆ ನೋಡಿ. ಸೆಕ್ಯುಲರಿಸಮ್ ಅಂತ ಬೊಬ್ಬೆ ಹಾಕ್ತಾ ಇದು ಎಲ್ಲಿಯವರೆಗೂ ಬಂದು ನಿಂತಿದೆ ನೋಡಿ. ದಸರಾ ಹಬ್ಬಕ್ಕೆ ಒಬ್ಬರು ಮುಸ್ಲಿಂ ಲೇಖಕಿಯನ್ನು ಕರೆಸ್ಬಿಟ್ಟು ಚಾಲನೆ ಕೊಡಿಸ್ತಾರಂತೆ. ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬರಿಗೂ ಅದು ಹೇಗ್ರಿ ಸಂಬಂಧ ಆಗತ್ತೆ? ಆದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ತಾಯಿ ಚಾಮುಂಡೇಶ್ವರಿಗೂ ಬಾನು ಮುಸ್ತಾಕಿಗೂ ಸಂಬಂಧ ಮೂಡಿಸೋಕೆ ಬಂದಿದ್ದಾರೆ. ಈ ಸಲದ ದಸರಾ ಹಬ್ಬದ ಉದ್ಘಾಟನೆಯನ್ನ ಬೂಕರ್ ಪ್ರಶಸ್ತಿ ವಿಜೇತೆ ಲೇಖಕಿ ಬಾನು ಮುಸ್ತಾಕರಿಗೆ ಕೊಟ್ಟಿದ್ದಾರೆ. ಬಾನು ಮುಸ್ತಾಕ್ ಅವರು ಒಳ್ಳೆಯ ಲೇಖಕಿ, ಹೋರಾಟಗಾರ್ತಿ, ಓಕೆ ಒಪ್ಕೊಳ್ಳೋಣ. ಆದರೆ ಅವರಿಂದ ಹೋಗಿ ನೀವು ದಸರಾ ಉದ್ಘಾಟನೆ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ? ಯಾಕೆ ಮಾಡಿಸಬಾರ್ದು ಅಂತ ಹೇಳ್ತೀನಿ ಕೇಳಿ. ಅದಕ್ಕಿಂತ ಮುಂಚೆ ಇದೇ ಬಾನು ಮುಸ್ತಾಕ್ ಅವರ ಒಂದು ಭಾಷಣ ಇದೆ, ಕೇಳಿಸ್ಕೊಂಡು ಬನ್ನಿ. ಕನ್ನಡವನ್ನು ಭಾಷೆಯಾಗಿ ಬೆಳೀಲಿಕ್ಕೆ, ಕನ್ನಡವನ್ನು ಭಾಷೆಯಾಗಿ ಬಾನು ಮುಸ್ತಾಕ್ ಮಾತಾಡಲಿಕ್ಕೆ, ಆಕೆಯ ಮನೆಯವರು ಮಾತಾಡಲಿಕ್ಕೆ ನೀವು ಅವಕಾಶನೇ ಕೊಡಲಿಲ್ಲ. ಕನ್ನಡವನ್ನು ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನು ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನು ಲೇಪಿತಳನ್ನಾಗಿ ಮಾಡಿಬಿಟ್ಟು ಆಕೆಯನ್ನು ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನು ನೋಡಬೇಕು? ನಾನು ಹೇಗೆ ಇನ್ವಾಲ್ವ್ ಆಗಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ, ಯಾವತ್ತಿನಿಂದಲೋ ಆರಂಭ ಆಯಿತು, ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ. ಬಾನು ಮುಸ್ತಾಕ್ ಸ್ಪಷ್ಟವಾಗಿ ಹೇಳ್ತಾರೆ, ಅವರು ಕನ್ನಡವನ್ನ ತಾಯಿ ಭುವನೇಶ್ವರಿ ಅಂತ ಒಪ್ಪೋದಿಲ್ಲ, ಕನ್ನಡದ ಬಾವುಟ ಅರಶಿನ ಕುಂಕುಮದ ಬಣ್ಣದಲ್ಲಿ ಇದೆ ಅಂತ ಒಪ್ಪೋದಿಲ್ಲ ಅಂತೆ. ಸೊ ಇಂಥವರಿಂದ ಕನ್ನಡದ ನಾಡ ಹಬ್ಬ ಅನ್ಸ್ಕೊಂಡಿರುವಂಥ ದಸರಾ ಉದ್ಘಾಟನೆ ಮಾಡಿಸೋದು ಸರಿನಾ? ನೀವೇ ಹೇಳಿ. ಇನ್ನು ನೀಟಾಗಿ ಅರ್ಥ ಮಾಡಿಸ್ತೀನಿ ಬನ್ನಿ. ಹಿಂದೂ ದೇವತೆಯರಲ್ಲಿ ಒಬ್ಬರಾದಂತಹ ಮಹಿಷಾಸುರ ಮರ್ದಿನಿ ಶ್ರೀ ಚಾಮುಂಡೇಶ್ವರಿಯನ್ನ ಹೊತ್ತು ಮೆರೆಸುವ ವಿಶ್ವ ಪ್ರಸಿದ್ಧ ಮೈಸೂರು ದಸರಾ ಮಹೋತ್ಸವ ಹೌದೋ ಅಲ್ವೋ? ಈಗ ಈ ಸಲ ಈ ಹಬ್ಬಕ್ಕೆ ಉದ್ಘಾಟನೆಯನ್ನ ಬಾನು ಮುಸ್ತಾಕ್ ಮಾಡಿಸ್ತಾರೆ. ಹೇಗೆ ಮಾಡ್ತಾರೆ? ಮುಸ್ಲಿಂ ಲೇಖಕಿ ಬಾನು ಮುಸ್ತಾಕ್ ಅವರು ತಾಯಿ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸುವ ಮುಖಾಂತರ ಉದ್ಘಾಟನೆ ಮಾಡ್ತಾರೆ. ಸೊ ಈ ಉದ್ಘಾಟನೆ ಮಾಡೋ ಮುಸ್ಲಿಂ ತಾಯಿಗೆ ಒಂದು ಪ್ರಶ್ನೆ, ನೀವು ಮಹಿಷಾಸುರ ಮರ್ದಿನಿಯನ್ನ ನಂಬ್ತೀರಾ? ಇನ್ನೊಂದು, ನೀವು ತಾಯಿಗೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗ್ತೀರಲ್ವಾ? ಮುಸ್ಲಿಂ ಹೆಣ್ಣು ಮಗಳಾಗಿ ನೀವು ಆ ಆಚರಣೆಯನ್ನು ನಂಬ್ತೀರಾ? ಇದಕ್ಕೆ ಮೊದಲು ಉತ್ತರ ಕೊಟ್ಟು ಅದಾದ್ಮೇಲೆ ಉದ್ಘಾಟನೆ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಒಂದು ವೇಳೆ ಅವರು ನಂಬದೆ ಉದ್ಘಾಟನೆ ಮಾಡ್ತಾರೆ ಅಂದರೆ ಖಂಡಿತ ನಾವು ಅದನ್ನು ಒಪ್ಪೋದಿಲ್ಲ. ನಾವು ತಿಳ್ಕೊಂಡಿರೋ ಪ್ರಕಾರ ಅಲ್ಲಾಹು ಒಬ್ಬರೇ ನಿಜವಾದ ದೇವರು, ಅಲ್ಲಾಹುವಿನ ಹೊರತು ಆರಾಧನೆಗೆ ಅರ್ಹರಾದ ಅನ್ಯ ದೇವರಿಲ್ಲ, ಹಾಗೆ ಮೂರ್ತಿ ಪೂಜೆಯನ್ನು ಒಪ್ಪುವುದಿಲ್ಲ ಅಂತ ಇಸ್ಲಾಂ ಮತ ಹೇಳುತ್ತೆ. ಇದು ಅವರ ಸಿದ್ಧಾಂತ ಕೂಡ ಹೌದು. ಇದನ್ನು ಅವರು ತಪ್ಪದೇ ಪಾಲಿಸಿಕೊಂಡು ಬಂದಿದ್ದಾರೆ ಕೂಡ. ಹಿಂಗಿರ್ಬೇಕಾದ್ರೆ ನೀವು ಮಹಿಷಾಸುರ ಮರ್ದಿನಿಯ ಉತ್ಸವಕ್ಕೆ ಚಾಲನೆಯನ್ನ ಅದೇ ಮತದ ಹೆಣ್ಣು ಮಗಳಿಂದ ಕೊಡಿಸೋದು ಎಷ್ಟು ನ್ಯಾಯ? ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಜಾತ್ಯತೀತರು ನೋಡಿ. ಹಿಂದೂ ಬಹುಸಂಖ್ಯಾತ ಭಾರತ ದೇಶದಲ್ಲಿ ನಾಡ ದೇವತೆಯ ಉತ್ಸವದ ಮೊದಲ ಪೂಜೆಯ ಜವಾಬ್ದಾರಿಯನ್ನ ಭುವನೇಶ್ವರಿ ಹಾಗೂ ಮಹಿಷಾಸುರ ಮರ್ದಿನಿಯನ್ನ ನಂಬದೇ ಇರೋ ಮುಸ್ಲಿಂ ಲೇಖಕಿಗೆ ವಹಿಸ್ತಾರೆ. ಮೋಸ್ಟ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಮೂರ್ತಿ ಪೂಜೆಯ ಶ್ರೇಷ್ಠತೆಯನ್ನ ಜಗತ್ತಿಗೆ ಒಬ್ಬ ಮುಸ್ಲಿಂ ಮಹಿಳೆಯಿಂದ ತೆರೆದಿಡೋಕೆ ಹೊರಟಿದ್ದು ಇರಬಹುದು. ಜೊತೆಗೆ ಮಹಿಳೆಯರಿಗೂ ಎಲ್ಲ ರೀತಿಯ ಧಾರ್ಮಿಕ ಹಕ್ಕುಗಳಿದೆ ಅನ್ನೋದನ್ನ ಬಹಿರಂಗವಾಗಿ ತೋರ್ಪಡಿಸಲಿದ್ದಾರೆ ಅನ್ಸುತ್ತೆ. ಎಂಥ ಅವಸ್ಥೆ ನೋಡಿ ನಮ್ಮ ರಾಜ್ಯದ್ದು. ಹಿಂದೂಗಳ ಕತೆ ಹೆಂಗಾಗಿದೆ ಅರ್ಥ ಮಾಡ್ಕೊಳ್ಳಿ. ಅವನ್ಯಾರೋ ಮುಲ್ಲ ಬರ್ತಾನೆ, ಹಿಂದೂ ದೇವಸ್ಥಾನದ ಬಗ್ಗೆ ಕಟ್ಟುಕತೆಯನ್ನು ಕಟ್ಟಿ ವಿಡಿಯೋ ಮಾಡ್ತಾನೆ. 100 ವರ್ಷಗಳಿಂದ ಹಿಂದೂಗಳು ನಂಬಿಕೊಂಡು ಬಂದಂತಹ ಧಾರ್ಮಿಕ ಕ್ಷೇತ್ರದಲ್ಲಿ ಗುಂಡಿ ತೋಡ್ತಾರೆ. ಒಂದು ಕ್ಷಣವೂ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನೋದನ್ನ ಯೋಚಿಸೋದೇ ಇಲ್ಲ. ಇನ್ನೇನು ಬಾಹುಬಲಿ ಹತ್ರನೂ ಗುಂಡಿ ತೋಡಿ ಆಗಿತ್ತು.
ನೆಕ್ಸ್ಟ್ ದೇವಸ್ಥಾನದ ಬುಡಕ್ಕೆ ಹೋಗ್ತಾ ಇದ್ರು, ಆಗಲೂ ನಾವು ಕೈ ಕಟ್ಟಿಕೊಂಡು ಕೂತಿದ್ವಿ. ಈಗ ದಸರಾ, ಇದು ನಮ್ಮ ಸಂಸ್ಕೃತಿ. ಅಲ್ಲಿಗೆ ಭಾನು ಮುಸ್ತಾಕ್ ಅವರನ್ನು ಕರ್ಕೊಂಡು ಬರೋದಕ್ಕೆ ಹೊರಟಿದ್ದಾರೆ ಇವರು. ಇದನ್ನು ನೋಡ್ತಾ ಇದ್ರೆ ಕೇರಳ ನೆನಪಾಗತ್ತೆ. ಹೀಗೆ ಅಲ್ವೇ ಕೇರಳದ ಶಬರಿಮಲೆ ದೇಗುಲಕ್ಕೆ ಮುಸ್ಲಿಂ ಹುಡುಗಿಯನ್ನು ಕಳಿಸಿದ್ದು. ಈಗ ದಸರಾ ಆಗ್ತಾ ಇದೆ ಅಷ್ಟೇ. ಮೂರ್ತಿ ಪೂಜೆಯನ್ನೇ ನಂಬದವರು, ಅಲ್ಲಾಹು ಬಿಟ್ಟು ಬೇರೆ ದೇವರೇ ಇಲ್ಲ ಅನ್ನುವರು, ಕುರಾನ್ ಒಂದೇ ಗ್ರಂಥ ಅಂತ ನಂಬುವವರು ಇವರನ್ನು ಕರ್ಕೊಂಡು ಬಂದು ದಸರಾ ಉದ್ಘಾಟನೆ ಮಾಡಿಸೋಕೆ ಹೊರಟಿದ್ದಾರೆ ಇವರು. ಹಾಗಾದರೆ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮಗೆ ಬೇರೆ ಯಾರು ಸಿಗ್ಲೇ ಇಲ್ವಾ ಉದ್ಘಾಟನೆ ಮಾಡಿಸೋದಕ್ಕೆ? ರಿಷಬ್ ಶೆಟ್ಟಿ ಅಂತ ವ್ಯಕ್ತಿಗಿಂತ ಬೇರೆಯವರು ಬೇಕಿತ್ತ ನಿಮಗೆ? ರಿಷಬ್ ಶೆಟ್ಟಿ ಅವರಿಗೆ ಬೆಸ್ಟ್ ಆಕ್ಟರ್ ಅಂತ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಅವರು ಸನಾತನ ಧರ್ಮ ಹಾಗೂ ನಮ್ಮ ನಾಡಿನ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಅಂಥವ್ರನ್ನ ಮಾಡ್ಬೋದಿತ್ತಲ್ವಾ? ಅದನ್ನೇ ಪ್ರತಾಪ್ ಸಿಂಹ ಗಟ್ಟಿಯಾಗಿ ಕೇಳಿರೋದು. ಅನ್ನುವ ನಾಡ ಹಬ್ಬ ಏನಿದೆಯಲ್ಲ, ಇದು ಜಾತ್ಯತೀತತೆಯ ಪ್ರತೀಕ ಅಲ್ಲ. ಇದೊಂದು ಧಾರ್ಮಿಕ ಆಚರಣೆ. ಭಾನು ಮುಸ್ತಾಕ್ ಅವರ ವೈಯಕ್ತಿಕ ಧರ್ಮದ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ. ಅದು ನಿಮ್ಮ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಾವು ಕೂಡ ಗೌರವವನ್ನು ಇಟ್ಕೊಂಡಿದ್ವಿ. ಆದರೆ ದಸರಾ ಅನ್ನೋದು ಮಾತ್ರ ಸಂಪೂರ್ಣವಾಗಿ 100% ಇದು ಧಾರ್ಮಿಕತೆಯ ಪ್ರತೀಕ. ಇದು ನಮ್ಮ ಹಬ್ಬ. ಇದನ್ನ ನೀವು ದಸರಾ ಅಂತ ಕರಿತೀರೋ, ನವರಾತ್ರಿ ಉತ್ಸವ ಅಂತ ಕರಿತೀರೋ ನೀವು, ಅಥವಾ ದುರ್ಗಾ ಪೂಜೆ ಅಂತ ಕರಿತಿರೋ, ಏನಾರು ಕರ್ಕೊಳ್ಳಿ. ಆದ್ರೆ ಇದು ಧಾರ್ಮಿಕ ಹಬ್ಬ, ಧಾರ್ಮಿಕ ಆಚರಣೆ. ಕೇಳಿ ನಮ್ಮ ಮೈಸೂರಿನ ಯದುವಂಶ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಶ್ರೀರಂಗಪಟ್ಟಣದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಿದೆ. ಇವತ್ತು ಕೂಡ ಅರಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲ ವಿಧಿವಿಧಾನಗಳು ನಡೆಯುತ್ತೆ. ಇವತ್ತು ಡೆಮೊಕ್ರೆಟಿಕ್ ಸೆಟಪ್ ಬಂದಿರೋದ್ರಿಂದ ಈ ಸಾರ್ವಜನಿಕ ಆಚರಣೆಯನ್ನ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಹೊರತು ಇದು ಸೆಕ್ಯುಲರಿಸಂ ಪ್ರತೀಕವಲ್ಲ. ಇದು ಧಾರ್ಮಿಕ ಆಚರಣೆ. ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ, ಅಲ್ಲಿ ಪೂಜೆಯನ್ನ ಮಾಡಿ, ಆರತಿಯನ್ನ ಮಾಡಿ ವಿದ್ಯುಕ್ತವಾಗಿ ದಸರಾ ಆಚರಣೆ ಪ್ರಾರಂಭವಾಗುತ್ತೆ. ಭಾನು ಮುಸ್ತಾಕ್ ಅವರಿಗೆ ತಾಯಿ ಚಾಮುಂಡಿ ಮೇಲೆ ನಂಬಿಕೆ ಇದೆಯಾ? ನಮ್ಮ ಆಚರಣೆಗಳನ್ನು ಅವರು ಪಾಲಿಸ್ತಾ ಬಂದಿದಾರ? ಈ ಒಂದು ದಸರಾ ಆಚರಣೆಗೆ ಅವರನ್ನ ನೀವು ಉದ್ಘಾಟನೆಗೆ ಕರೆಯೋದಾದ್ರೆ, ಅವ್ರು ಇಲ್ಲಿವರೆಗೂ ಕೂಡ ತಾಯಿ ಚಾಮುಂಡಿಯ ತಾನು ಭಕ್ತಿ ಆಗಿದ್ದೀನಿ ಅನ್ನೋದನ್ನ ಎಲ್ಲಾದ್ರೂ ತೋರಿಸ್ಪಡಿಸ್ಕೊಂಡಿದಾರ? ಹಾಗಾದ್ರೆ ಯಾಕಾಗಿ ಕರಿತಾ ಇದ್ದೀರಿ? ಇದೇನು ಹೋಗ್ಬಿಟ್ಟು ಸರ್ಕಾರಿ ಕಾರ್ಯಕ್ರಮಗಳು ಅಥವಾ ಪೊಲಿಟಿಷಿಯನ್ಸ್ ಜಾತ್ರೆ ತರ ಹೋಗಿ ಟೇಪ್ ಒಟ್ಟು ಮಾಡುವಂತ ಕಾರ್ಯಕ್ರಮ ಅಲ್ಲ. ಇದು ತಾಯಿ ಚಾಮುಂಡಿ ಮೇಲೆ ಅಚಲವಾದಂತಹ ನಂಬಿಕೆ, ವಿಶ್ವಾಸವನ್ನ ಪ್ರಕಟ ಮಾಡುವಂತಹ, ನಮ್ಮ ಭಕ್ತಿ ಭಾವವನ್ನ ತೋರ್ಪಡಿಸುವಂತಹ ಒಂದು ಆಚರಣೆಯಾಗಿದೆ. ಇದಕ್ಕೆ ಭಾನು ಮುಸ್ತಾಕ್ ಅವರು ಸೂಕ್ತವಾದ ವ್ಯಕ್ತಿ ಆಗ್ತಾರ? ಅದು ಪ್ರಶ್ನೆಯಾಗಿದೆ. ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದಂತವ್ರು. ಅಲ್ಲಾಹುನ ಬಿಟ್ರೆ ಬೇರೆ ಯಾರು ಕೂಡ ಪೂಜೆಗೆ ಭಾಜನರಲ್ಲ ಅಂತ ಅವ್ರ ಧರ್ಮ ಹೇಳುತ್ತೆ. ಈಗ ಅವ್ರ ತಾಯಿ ಚಾಮುಂಡಿಯ ಪೂಜೆಯನ್ನು ಇಲ್ಲಿ ಮಾಡ್ತು ಅಂದ್ರೆ ಅವ್ರ ಧರ್ಮಕ್ಕೆ ವಿರುದ್ಧ ಆಗಲ್ವಾ? ಅದನ್ನ ಮಾಡ್ತಾರಂತ ಕೇಳಿ. ಅವರು ತಾಯಿ ಚಾಮುಂಡಿಯಲ್ಲಿ ನನಗೆ ವಿಶ್ವಾಸ ಇದೆ, ನಾನು ನಂಬುತ್ತೀನಿ ಅಂತ ಅವ್ರು ಹೇಳ್ಬಿಡ್ಲಿ, ನಮ್ಗೇನು ತಕರಾರಿಲ್ಲ. ಈ ಸಾರಿ ಸಿನಿಮಾ ಕ್ಷೇತ್ರದಲ್ಲಿ ಕಾಂತಾರದಂತ ಒಂದು ಅದ್ಭುತ ಮೂವಿಯನ್ನ ಮಾಡಿದಂತಹ ರಿಷಬ್ ಶೆಟ್ಟಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ, ಬೆಸ್ಟ್ ಆಕ್ಟರ್ ಅಂತ ಅವಾರ್ಡ್ ಬಂದಿದೆ. ಕರಿತೀರಾ? ಸಾಹಿತ್ಯ ಕ್ಷೇತ್ರದಲ್ಲಿ ಬೂಕರ್ ಅವಾರ್ಡ್ ಇವ್ರಿಗೆ ಬಂದಿದೆ. ಅದಕ್ಕೂ ಈ ದಸರಾಕ್ಕೆ ಸಂಬಂಧಪಟ್ಟಂಗೆ ಸಂಬಂಧ ಏನಿದೆ? ಯಾವುದೋ ಕ್ಷೇತ್ರದಲ್ಲಿ ಯಾವುದೊಂದು ಪ್ರಶಸ್ತಿ ಬರುತ್ತೆ. ಪ್ರಶಸ್ತಿ ಬಂದವರನ್ನೆಲ್ಲ ನೀವು ಈ ಧಾರ್ಮಿಕ ಆಚರಣೆಯ ಉದ್ಘಾಟನೆಗೆ ಕರಿತೀರಾ? ಹಂಗ ನೋಡಿದ್ರೆ ಹಿಂದೂ ಧರ್ಮದ ನಂಬಿಕೆಗಳಿಗೆ ಪೂರಕವಾದಂತ ಸಿನಿಮಾವನ್ನ ಕೊಟ್ಟಂತವ್ರು ರಿಷಬ್ ಶೆಟ್ಟಿ. ಅವರೇ ಆಕ್ಟರ್, ಅವರೇ ಡೈರೆಕ್ಟರ್, ಅವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿದೆ. ಕರೀರಿ ಹಂಗಾದ್ರೆ ಅವರನ್ನ. ಅವ್ರ ಧರ್ಮಕ್ಕೆ ಪೂರಕವಾದಂತಹ ಸಿನಿಮಾವನ್ನ ಮಾಡಿದ್ದಾರೆ, ಅವ್ರನ್ನ ಕರೆಯಲ್ಲ ಹಾಗಾದ್ರೆ? ಎಂಥ ಅವಸ್ಥೆ ನೋಡಿ. ಧರ್ಮಸ್ಥಳ ಹಿಂದೂ ದೇವಸ್ಥಾನ, ಅಲ್ಲಿ ಜೈನರ ಆಡಳಿತ ಯಾಕೆ ಅಂತ ಪ್ರಶ್ನೆ ಮಾಡೋ ಮುಟ್ಟಾಳ್ರೆ, ಈಗ ನಮ್ಮ ದಸರಾ ಹಬ್ಬದಲ್ಲಿ ಚಾಮುಂಡೇಶ್ವರಿಯ ಉತ್ಸವಕ್ಕೆ ಒಬ್ರು ಮುಸ್ಲಿಂ ಲೇಖಕಿ ಚಾಲನೆ ಕೊಡ್ತಾರೆ ಅಂದಾಗ ನಿಮ್ಮ ರಕ್ತ ಕುದಿಯೋದಿಲ್ವಾ? ಅಥವಾ ರಕ್ತ ಕುದಿಬೇಕು ಅಂದ್ರೆ ಯಾವುದಾದ್ರೂ ಮುಲ್ಲ ಬಂದು ಈ ವಿಡಿಯೋವನ್ನ ಮಾಡಿ ಹೇಳಬೇಕಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.